ಕಲ್ಯಾಣ ಚಾಲುಕ್ಯರು ಸೆಕೆಂಡ್ PUC ಇತಿಹಾಸ ಬುಕ್ ನಂದು. ಕಲ್ಯಾಣ ಚಾಲುಕ್ಯರನ್ನು ನಂತರದ ಚಾಲುಕ್ಯರು ಎನ್ನುವರು. ಕಲ್ಯಾಣ ಚಾಲುಕ್ಯರು ರಾಷ್ಟ್ರಕೂಟರ ಸಾಮಂತರು. ಕಲ್ಯಾಣ ಚಾಲುಕ್ಯರ ಅರಸನಾದ ತೈಪಾಲನು ರಾಷ್ಟ್ರಕೂಟರ ಕೊನೆಯ ದೊರೆಯಾದ ಎರಡನೇ ಕರ್ಕನನ್ನು ಸೋಲಿಸಿ ಕಲ್ಯಾಣ ಚಾಲುಕ್ಯರ ಮನೆತನ ಸ್ಥಾಪನೆ ಮಾಡ್ತಾನ. ಈ ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಮಾನಕ್ಕೇಡ. ಇವರ ಲಾಂಛನ ಬಲಮುಖ ವರಹ, ಬಲಮುಖ ಹಂದಿ. ತೈಪಾಲನು ಫಸ್ಟಿಗೆ ಅರಸ ತೈಪಾಲ, ಇವ ಕಲ್ಯಾಣ ಚಾಲುಕ್ಯರ ಮನೆತನ ಸ್ಥಾಪಕ. ಇವನಾಗನ ಸತ್ಯಾಶ್ರಯದಾಗ ಆಸ್ಥಾನದಾಗ ರನ್ನ ಕವಿ ಇದ್ದ. ರನ್ನನ ಬಿರುದುಗಳು ಕವಿ ಚಕ್ರವರ್ತಿ ಯಾರು ನೀಡಿದ್ರು? ಸತ್ಯಾಶ್ರಯ ನೀಡಿದ. ರನ್ನನ ಕೃತಿಗಳು ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ರನ್ನನ ಕೃತಿಗಳು ಯಾವು? ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ, ಎರಡು ಕೃತಿ. ಅವನದಾಗನ ಯಾರಾಗನ ಸತ್ಯಾಶ್ರಯದಾಗನ ಎರಡನೇ ಜಯಸಿಂಹ ಬರ್ತಾನ ಕಲ್ಯಾಣ ಚಾಲುಕ್ಯರ ರಾಜನಾಗಿ. ಇವನ ಬಗ್ಗೆ ಇಂಪಾರ್ಟೆಂಟ್ ಇಲ್ಲ. ಮುಂದೆ ಇವನದಾಗನ ಒಂದನೇ ಸೋಮೇಶ್ವರ ಬರ್ತಾನ. ಒಂದನೇ ಸೋಮೇಶ್ವರ ಏನು ಮಾಡ್ತಾನ? ಕಲ್ಯಾಣ ಚಾಲುಕ್ಯರ ರಾಜಧಾನಿ ಆದ ಮಾನ್ಯಕ್ಕೇಡವನ್ನು ಕಲ್ಯಾಣಕ್ಕೆ ವರ್ಗಾಯಿಸ್ತಾನ. ರಾಜಧಾನಿ ವರ್ಗಾಯಿಸ್ತಾನ. ಇಲ್ಲಿಂದ ಮಾನ್ಯಕ್ಕೇಟದಿಂದ ಕಲ್ಯಾಣಕ್ಕೆ ವರ್ಗಾಯಿಸ್ತಾನ. ಮುಂದೆ ಇವನದಾಗನ ಕಲ್ಯಾಣ ಚಾಲುಕ್ಯರ ಅರಸರಾಗಿ 6ನೇ ವಿಕ್ರಮಾದಿತ್ಯ ಬರ್ತಾನ. ಇವನು ಬಿರುದುಗಳಂದ್ರ ತ್ರಿಭುವನ ಮಲ್ಲ, ಪೇರ್ಮಾಂಡ ದೇವ. ಇವ ಅಧಿಕಾರಕ್ಕೆ ಬಂದ ನೆನಪಿಗಾಗಿ 1076ರಲ್ಲಿ ವಿಕ್ರಮ ಶಕೆಯನ್ನು ಆರಂಭಿಸಿದ. ಯಾರು? 6ನೇ ವಿಕ್ರಮಾದಿತ್ಯ. ಕಲ್ಯಾಣ ಚಾಲುಕ್ಯರ ಅರಸನಾದ 6ನೇ ವಿಕ್ರಮಾದಿತ್ಯ 1076ರಲ್ಲಿ ವಿಕ್ರಮ ಶಕೆಯನ್ನು ಆರಂಭಿಸಿದ. ಇವನ ಹೆಂಡತಿ ಯಾರು? ಚಂದ್ರಲೇಖ. ಇವಳು ನೃತ್ಯದಾಗ ಪ್ರಸಿದ್ಧಿದಳು. ಇದರಿಂದ ಇವಳಿಗೆ ಚಂದ್ರಲೇಖೆಗೆ ಏನು ಬರೆದಿದ್ದಳು? ನೃತ್ಯ ವಿದ್ಯಾಧರಿ, ಅಭಿನಯ ಸರಸ್ವತಿ ಎಂಬ ಬಿರುದಿದ್ದವು. ಯಾರಿಗೆ? ಚಂದ್ರಲೇಖ ಯಾರು? 6ನೇ ವಿಕ್ರಮಾದಿತ್ಯನ ಹೆಂಡತಿ. ಇವ 6ನೇ ವಿಕ್ರಮಾದಿತ್ಯ ಏನು ಮಾಡಿದ? ಶ್ರೀಲಂಕಾದ ಅರಸನಾದ ವಿಜಯಬಾಹುನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳಿಸದ. 6ನೇ ವಿಕ್ರಮಾದಿತ್ಯ. ಈ 6ನೇ ವಿಕ್ರಮಾದಿತ್ಯನ ಎಲ್ಲ ಸಾಧನೆಗಳು ಎದುರಾಗ ತಿಳಿತಾವ ಅಂದ್ರೆ ಲಂಕೇಶ್ವರ ಶಾಸನದಾಗ ತಿಳಿತಾವ. ಈ 6ನೇ ವಿಕ್ರಮಾದಿತ್ಯನ ಆಸ್ಥಾನದಾಗ ಮಹಾದೇವ ಇದ್ದ. ಈ ಮಹಾದೇವ ಏನು ಮಾಡ್ತಾನ? ಇಟ್ಟಿಗೆಯಲ್ಲಿ ಮಹಾದೇವ ದೇವಾಲಯ ನಿರ್ಮಿಸ್ತಾನ. ಯಾರು? 6ನೇ ವಿಕ್ರಮಾದಿತ್ಯನ ಆಸ್ಥಾನದಾಗ ಮಹಾದೇವ ಇದ್ದ. ಈ ಮಹಾದೇವ ಏನು ಮಾಡ್ತಾನ? ಇಟ್ಟಿಗೆಗ ಮಹಾದೇವ ದೇವಾಲಯ ನಿರ್ಮಿಸ್ತಾನ. ಈ ದೇವಾಲಯಗಳನ್ನ ಏನತ್ತಾರ? ಮಹಾದೇವ ದೇವಾಲಯ ಏನತ್ತಾರ? ದೇವಾಲಯ ಚಕ್ರವರ್ತಿ ಅಂತಾರ. ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರ ಮಹಾದೇವ ದೇವಾಲಯನು. ಇದು ಇಟ್ಟಿಗೆ ಆಗದ. ಇವನ ಆಸ್ಥಾನದಾಗ ಯಾರು? 6ನೇ ವಿಕ್ರಮಾದಿತ್ಯನ ಆಸ್ಥಾನದಾಗ ಬಿಲ್ಲಣ ಕವಿ ಇರ್ತಾನ. ಬಿಲ್ಲಣ ಕವಿ ಯಾರ ಆಸ್ಥಾನದಾಗಿದ್ದ? ಕಲ್ಯಾಣ ಚಾಲುಕ್ಯರ ಅರಸನಾದ 6ನೇ ವಿಕ್ರಮಾದಿತ್ಯನ ಆಸ್ಥಾನದಾಗಿದ್ದ. ಈ 6ನೇ ವಿಕ್ರಮಾದಿತ್ಯನ ಆಗನ 3ನೇ ಸೋಮೇಶ್ವರ ಬರ್ತಾನ. ಈ 3ನೇ ಸೋಮೇಶ್ವರ ಏನು ಮಾಡ್ತಾನ? ಕೃತಿ ಬರಿತಾನ. ಯಾವುದು? ಮಾನಸೋಲಾಸ ಕೃತಿ ಬರ್ತಾನ. ಅಥವಾ ಅಭಿಲಾಪಿತಾರ್ಥ ಚಿಂತಾಮಣಿ ಕೃತಿ ಬರ್ತಾನ. ಈ ಮಾನಸೋಲಾಸ ಅಥವಾ ಅಭಿಲಾ ಚಿಂತಾಮಣಿ ಇದು ಸಂಸ್ಕೃತದ ಮೊದಲ ವಿಶ್ವಕೋಶ ಕೃತಿ ಅಂತ ಕರೀತಾರೆ. ಇದಕ್ಕೆ ಸಂಸ್ಕೃತದ ಮೊದಲ ವಿಶ್ವಕೋಶ ಕೃತಿ ಯಾರು ಬರೆದರು? 3ನೇ ಸೋಮೇಶ್ವರ. ಮಾನಸೋಲಾಸ್ ಕೃತಿ ಬರಿತಾನ. ಈ 3ನೇ ವಿಕ್ರಮಾದಿತ್ಯನ ಬರ್ತಾರ 4ನೇ ಸೋಮೇಶ್ವರ ಬರ್ತಾನ. ಈ 4ನೇ ಸೋಮೇಶ್ವರ ಕಲ್ಯಾಣ ಚಾಲುಕ್ಯರ ಕೊನೆಯ ದೊರೆ.
ಈ ಈಗ ಸಾಹಿತ್ಯ ಬಗ್ಗೆ ಕೇಳ್ತೀರಿ. ರನ್ನ ಅಜಿತನಾಥ ಪುರಾಣ, ಗದಾಯುದ್ಧ. ರನ್ನನ ಕೃತಿಗಳು ಅವು ಅಜಿತನಾಥ ಪುರಾಣ, ಗದಾಯುದ್ಧ. ಎರಡನೇ ಚಾವುಂಡಯ್ಯನ ಕೃತಿಗಳು ಲೋಕಪಾರಕ, ಬಿಲ್ಲಣ. ಆರನೇ ವಿಕ್ರಮಾದಿತ್ಯನ ಆಸ್ಥಾನದಾಗಿದ್ದಲ್ಲ ಆ ಬಿಲ್ಲಣ ವಿಕ್ರಮದೇವ ಚರಿತ ಕೃತಿ ಬರಿತಾನ. ಮುಂದ ಶ್ರೀಧರಾಚಾರ್ಯ ಜಾತಕ ತಿಲಕ ಕೃತಿ ಬರ್ತಾರ. ಇದು ಕನ್ನಡದ ಮೊದಲ ಜ್ಯೋತಿಷ್ಯಶಾಸ್ತ್ರ ಕೃತಿ. ಕನ್ನಡದ ಮೊದಲ ಜ್ಯೋತಿಷ್ಯಶಾಸ್ತ್ರ ಕೃತಿ ಯಾವುದಂದ್ರ ಜಾತಕ ತಿಲಕ. ಜಾತಕ ತಿಲಕ ಯಾರು ಬರೆದ್ರು? ಶ್ರೀಧರಾಚಾರ್ಯರು. ಈಗ ಎರಡನೇ ನಾಗವರ್ಮ, ಇವನು ಗುರು ಯಾರು? ಜಗದೇಕ ಮಲ್ಲ. ಇವನ ಕೃತಿಗಳು ಕಾವ್ಯಲೋಕನ, ಭಾಷ್ಯಭೂಷಣ, ಅಭಿಧಾನ ವಸ್ತುಕೋಶ. ಎರಡನೇ ನಾಗವರ್ಮನ ಕೃತಿ ಅಭಿಧಾನ ವಸ್ತುಕೋಶ, ಕನ್ನಡದ ಮೊದಲ ಶಬ್ದಕೋಶ. ಇದು ಯಾವ್ಯಾವ ಕೃತಿಗಳು ಅಂದ್ರ ಎರಡನೇ ನಾಗವರ್ಮನ ಕೃತಿಗಳು ಕಾವ್ಯಲೋಕನ, ಭಾಷ್ಯಭೂಷಣ, ಅಭಿಧಾನ ವಸ್ತುಕೋಶ. ಅಭಿಧಾನ ವಸ್ತುಕೋಶ ಕನ್ನಡದ ಮೊದಲ ಶಬ್ದಕೋಶ. ಈಗ ದುರ್ಗಸಿಂಹ ಪಂಚತಂತ್ರ ಕೃತಿ ಬರೆದ. ಚಂದ್ರರಾಜನ ಮದನ ತಿಲಕ ಕೃತಿ ಬರೆದ. ಶಾಂತಿನಾಥನ ಕುಸುಮ ಚರಿತ್ರೆ ಕೃತಿ ಬರೆದ. ವಿಜ್ಞಾನೇಶ್ವರ ಹಿತಾಕ್ಷರ ಸಂಹಿತೆ ಕೃತಿ ಬರೆದ. ಇದು ಹಿಂದೂ ಕಾನೂನ ಸಂಹಿತೆ. ಈಗ ನಯಸೇನ ಧರ್ಮಾಮೃತ ಕೃತಿ ಬರೆದನ. ಕೀರ್ತಿವರ್ಮ ಗೋವೈದ್ಯ ಕೃತಿ ಬರೆದನ. ಇದು ಸೆಕೆಂಡ್ PUC ಬುಕ್ನಂದದ. ಸೆಕೆಂಡ್ PUC ಇತಿಹಾಸ ಬುಕ್ನಂದದ. ಸ್ವಲ್ಪ ತಪ್ಪದಲ್ಲಿ ಕ್ಷಮಿಸಬೇಕು. ಇನ್ನ ಅದ ಇದ್ರಾಗ ಎಷ್ಟು ಇಂಪಾರ್ಟೆಂಟ್ ಆಟ್ ನಾ ಹೇಳಿನಿ. ಇನ್ನ ಇದ್ರ ಬುಕ್ ನಿಮ್ಗೆ ತರಿಸಿಲ್ಲ. ಗೋರ್ಮೆಂಟ್ ಬುಕ್ನ ಎಷ್ಟು ಅಟ್ಲಿ ಇನ್ನ ಹೆಚ್ಚು ಗೋರ್ಮೆಂಟ್ ಬುಕ್ನ ಓದಿರಿ, ಅಥರ್ಸ್ ಕಮ್ಮಿ ಓದಿರಿ. ಎಷ್ಟು ಗೋರ್ಮೆಂಟ್ ಬುಕ್ನ ಓದಿರಿ. ಗೋರ್ಮೆಂಟ್ ಬುಕ್ ಇಂಪಾರ್ಟೆಂಟ್.